ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಲ್ವಾ ನೀನಿಂತ ಅನ್ನೋದು ಗೊತ್ತಿದ್ರು ನೀನ್ ಹಿಂದೆ ಬಂದೆ ಅಲ್ವಾ? ನಂದೇ ಕಡೆ ತಪ್ಪು, ನಂದೇ ತಪ್ಪು. ಕೀಚ್ಕ ನೀನು ಕೀಚ್ಕ ಮನುಷ್ಯನಲ್ಲ. ಮೈನಾ 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 ಅವರೇ, ಹತ್ರ ಬರ್ಬೇಡ. ನನ್ನ ಮಾತು ಕೇಳಿ ಮೈನಾ ಅವರೇ. ಮುಟ್ಟಬೇಡ ನನ್ನ. ಅಸಹ್ಯ ಆಗ್ತಿದೆ ನೀನು ನೋಡೋದಿಕ್ಕೆ. ಮೈನಾ 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 ಪ್ಲೀಸ್ ಮೈನಾ, ನನ್ನ ಹತ್ರದ್ದು ಅಲ್ಲ ಮೈನಾ, ನಾನೇನು ಮಾಡಿಲ್ಲ ಮೈನಾ. ನೀವ್ ಮಾಡ್ದೆ? ಬೇರೆ ಯಾರಾದ್ರೂ ಬಂದಿದ್ರಾ? ಹೌದು ಮೈನಾ, ನಾನೇ ಅವನ್ನ ನೋಡ್ದೆ. ನಾನು ಫ್ಯೂಸ್ ಹಾಕಿ ಸ್ಟೋರ್ ರೂಮ್ಗೆ ಬರ್ಬೇಕಾದ್ರೆ ಯಾರೋ ಅಲ್ಲಿ ಓಡಿದನ್ನ ನಾನೇ ನೋಡ್ದೆ ಮೈನಾ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ಮನ್ನ ಪೊಲೀಸ್ ಗುಡ್ಕೊಟ್ಟೆ ಅನ್ನೋ ಕೋಪದಲ್ಲಿ ನನ್ನ ಮೇಲೆ ನಾನು ಅವನ ಕಣ್ಣಾರೆ ನೋಡ್ದೆ ಮೈನಾ. ನನ್ನ ಮಾತು ಯಾಕೆ ನಂಬ್ತಿಲ್ಲ? ಯಾಕಂದ್ರೆ ನೀವು ಅದನ್ನ ಉಳಿಸ್ಕೊಂಡಿಲ್ಲ. ನೀವು ಮಾಡಿರೋ ಕೆಲ್ಸಕ್ಕೆ ಈಗಲೇ ಪುಷ್ಪಕ್ ಸರ್ ಹೇಳಿ ನಿಮ್ಮನ್ನ ಕೆಲಸದಿಂದ ಓಡಿಸ್ಬೋದು. ಆದ್ರೆ ನಾನಂತ ಕೆಲಸ ಮಾಡಲ್ಲ. ಯಾಕೆ ಗೊತ್ತಾ? ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡಿ ಅಭ್ಯಾಸ ನನ್ಗಿಲ್ಲ. ಇನ್ನೊಬ್ರು ಜೀವನ ಹಾಳು ಮಾಡೋ ಉದ್ದೇಶನೂ ನನ್ಗಿಲ್ಲ. ನೋಡಿ, ಇದೇ ಕೊನೆ. ಇನ್ನೊಂದ್ಸಲಿ ಏನಾದ್ರೂ ಬಾಲ ಬಿಚ್ಚಕ್ ನೋಡಿದ್ರು ನಿಮಗ್ ಕ್ಷಮೆ ಅನ್ನೋದೇ ಇರಲ್ಲ. ಲಾಕೆಟ್ ಮೈನಾ, ಯಾಕೆ ಒಂಥರ ಇದ್ಯಾ? ಏನಾಯ್ತು? ಆಗ್ಲೇ ಟ್ರೋಫಿನೆಲ್ಲ ತಗೊಂಡ್ ಬರಕ್ ಹೋಗಿದ್ಯಲ್ಲ, ಇಟ್ ಬಂದ್ಯಾ? ಇಲ್ಲ ಅಕ್ಕ. ಯಾಕಮ್ಮ ಮೈನಾ, ಅವಾಗ್ಲೇ ಧ್ರುವನ್ ಜೊತೆ ಟ್ರೋಫಿ ತರಕ್ ಹೋಗಿದ್ದಲ್ಲ? ಹೋಗಿದ್ದೆ, ಆದ್ರೆ ತರ್ಲಿಲ್ಲ. ಓ, ಯಾಕೆ? ನಿಮ್ ಹುಡ್ಗ ಏನಾದ್ರೂ ಕಾಣಿಸ್ಕೊಂಡ, ಅದಕ್ಕೆ ವಾಪಸ್ ಬಂದ್ಬಿಟ್ಯಾ? ಲೇವಾ, ಹುಡ್ಗ ಇಲ್ಲೇ ಇರ್ತಿದ್ನ, ಅಷ್ಟಕ್ಕ ಅರ್ಧಕ್ ಕೆಲ್ಸ ಬಿಟ್ಟು ಬಂದ್ರೆ ಹೆಂಗಾಗ್ತೈತಿ? ನನ್ನ ಹುಡ್ಗನ್ ಹುಡ್ಕಕ್ ಬರ್ಲಿಲ್ಲ. ನಿಮ್ ಹುಡ್ಗನ್ ಕಾಟ ತಡಿಯಕ್ಕಾಗ್ದೆ ಬಂದಿದೀನಿ. ನಮ್ ಹುಡ್ಗನ? ಯಾರು? ನಮ್ ಧ್ರುವನ? ಅವನೇನ್ ಮಾಡ್ದೆ ಅವ? ಅಪ್ಪುರ್ಕಿಗೆ ಜೈಲಿಗೆ ಕಳ್ಸಿದ್ರು ಇನ್ನೂ ಬುದ್ಧಿ ಬಂದಿಲ್ಲ. ಮೈನಾ, ಧ್ರುವನ್ ಬಗ್ಗೆ ಸುಮ್ನೆ ಹೀಗೆಲ್ಲ ಮಾತಾಡಿದ್ರೆ ನಮಗ್ ಯಾರಿಗೂ ಇಷ್ಟ ಆಗಲ್ಲ. ಯವ್ವ, ಅದ್ ಏನಾಯ್ತು? ಬಾಯ್ ಬಿಟ್ಟು ಹೇಳರ ಹೇಳ. ಆ ಅಸಹ್ಯನ ಹೇಳಕ್ಕೆ ನನ್ಗಿನ್ನೂ ಅಸಹ್ಯ ಆಗುತ್ತೆ. ಮೈನಾ, ಅಸಹ್ಯ ಆದ್ರೂ ಪರವಾಗಿಲ್ಲ, ನಮ್ಮೆಲ್ಲರಿಗೂ ಹೇಳು, ಇಲ್ಲಾಂದ್ರೆ ನಮ್ಗೆ ಗೊತ್ತಾಗುತ್ತೆ. ಅವ್ನು ನಿಜವಾಗ್ಲೂ ಹೀಗ್ ನಡ್ಕೋತಾನೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನನ್ ಫ್ರೆಂಡ್ ಹೇಳಿದ್ಲು, ಆದ್ರೂ ಅವಳು ಮಾತು ಕೇಳ್ದೆ ನಾನು ಹೋದೆ ಅಲ್ವಾ? ನಂದೇ ತಪ್ಪು. ಮೈನಾ, ಪದೇ ಪದೇ ನೀನ್ ಧ್ರುವನ್ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಿದ್ಯಾ. ಅವನಂತವನಲ್ಲ. ಅಂದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನ ಆನಂದಣ್ಣ? ಹಾಗಲ್ಲ ಮೈನಾ, ಕಾಮಲೆ ಕಣ್ಣೋರ್ಗೆ ಕಾಣೋದೆಲ್ಲ ಹಳ್ದಿ ಅನ್ನೋ ಹಾಗೆ ಒಬ್ಬ ವ್ಯಕ್ತಿನ ತಪ್ಪಾಗಿ ನೋಡಿದ್ರೆ ಅವ್ನ್ ಏನೇ ಮಾಡಿದ್ರು ತಪ್ಪಾಗೆ ಕಾಣ್ತಾ ಇರತ್ತೆ. ಶೋ ಅಕ್ಕ, ಅವ್ನು ನಿಮ್ಮೆಲ್ಲರಿಗೂ ಚೆನ್ನಾಗಿ ಮಂಕು ಬುದ್ಧಿ ಹಚ್ಚಿದಾನೆ. ನೀವ್ ಅನ್ಕೊಂಡಷ್ಟು ಒಳ್ಳೆಯವನಲ್ಲ ಅವನು. ನೀವ್ ಅನ್ಕೊಂಡಿದ್ದೀರಲ್ವಾ ನಾನ್ ಎಲ್ಲದಕ್ಕೂ ತಪ್ಪು ತಿಳ್ಕೊತಿದ್ದೀನಿ ಅಂತ? ಅದು ತಪ್ಪು. ನಿಜ ಹೇಳ್ಬೇಕು ಅಂದ್ರೆ ಅವ್ನ್ ತಪ್ಪು ಮಾಡ್ತಿರೋದು. ಅದ್ ನಿಮ್ ಗಮನಕ್ಕೆ ಬರ್ತಿಲ್ಲ ಅಷ್ಟೇ. ಅಯ್ಯೋ ಮೈನಾ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕ. ಅವ್ ಏನ್ ಹೇಳ್ತಾನ ಅದನ್ನ ಮೊದಲು ಕೇಳ್ಬೇಕಲ್ಲ. ಅವನ್ ದೃಷ್ಟಿಯೊಳಗ ಅವ್ ಮಾಡಿ ಸರಿನೇ ಇರ್ಬೋದ್ಲಾ? ಏನ್ ನಮ್ಮಕ್ಕ ಹೀಗೆ ಹೇಳ್ತಿದ್ದೀರಾ? ನನ್ ಜೊತೆ ತಪ್ಪಾಗಿ ನಡ್ಕೊಂಡಿದ್ದು ನಿಮಗ್ ಸರಿನಾ? ಆ ಧ್ರುವ ಏನಂತ ನಂಗ್ ಚೆನ್ನಾಗ್ ಗೊತ್ತು. ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಅವ್ನ ನನ್ ಜೈಲಿಗೆ ಕಳ್ಸದ್ನಲ್ವಾ, ಆ ಕೋಪನ ತೀರ್ಸ್ಕೊಳ್ಳೋದಿಕ್ಕೆ ನನ್ ಜೊತೆ ಈ ತರ ತಪ್ಪಾಗಿ ನಡ್ಕೊತಿದ್ದಾನೆ. ಮೈನಾ, ನಮ್ ಧ್ರುವ ಅಂತವ ಅಲ್ವಾ? ಹಾಗಾದ್ರೆ ನಾನ್ ಸರಿ ಇಲ್ವಾ? ನಾನ್ ಸುಳ್ಳು ಹೇಳ್ತಿದ್ದೀನಾ? ನಾ ಹೇಳಾಕತ್ತಿದ್ ಹಂಗಲ್ಲ. ಎಲ್ಲೋ ಏನೋ ಎಡವಟ್ಟಾಗತೈತಿ, ನನ್ ನಂಬುವ. ಎಲ್ಲೂ ಏನ್ ಎಡವಟ್ ಆಗ್ತಿಲ್ಲ ಅಕ್ಕ. ಎಲ್ಲ ಪದೇ ಎಡವಟ್ ಮಾಡ್ತಿರೋದು ಆ ಧ್ರುವನೇ. ಕಾಮಲ್ಲ ಕಣ್ಣಿರೋದ್ ನನ್ಗಲ್ಲ, ಅವನ್ಗೆ. ಯಾರಿಗ್ ಗೊತ್ತು? ನಿಮ್ಮನ್ನು ಅದ್ಯಾವ ದೃಷ್ಟಿನಲ್ಲಿ ನೋಡ್ತಿದ್ದಾನೆ ಏನೋ. ಅವನಿಂದ ಸ್ವಲ್ಪ ದೂರ ಇರಿ. ಮೈನಾ, ಸಾಕ್ ಮಾಡು. ಅವನಂತವನಲ್ಲ ಅಂತ ಹೇಳ್ತಾ ಇಲ್ವಾ? ನೋಡ್ ಮೈನಾ,
ಅವ್ನಿನ್ನ ಏನಕ್ಕೆ ಕರ್ಕೊಂಡು ಹೋದ ನಮ್ಗೆ ಗೊತ್ತಿಲ್ಲ. ಆದ್ರೆ ನಮ್ ಧ್ರುವ ಏನೇ ಮಾಡಿದ್ರು 100 ಸತಿ ಯೋಚನೆ ಮಾಡಿರ್ತಾನೆ. ಅವ್ನಿನ್ನ ಸ್ಟೋರ್ ರೂಮ್ ಕರ್ಕೊಂಡು ಹೋಗಿದ್ದು ಒಳ್ಳೆ ಉದ್ದೇಶನೇ ಇರ್ಬೋದು, ಆದ್ರೆ ನೀನೇ ಅದನ್ನ ತಪ್ಪಾಗಿ ತಿಳ್ಕೊಂಡು ಆಚೆ ಬಂದಿರ್ತೀಯ. ಆನಂದಣ್ಣ, ನೀವು ಅವನ್ನ ಯಾಕೆ ಇಷ್ಟೊಂದು ನಂಬ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಅದೇ ಹೇಳ್ತಾರಲ್ವಾ, ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಅಂತ. ನಿಮ್ ಜೊತೆ ಬಾಯ್ ಬಡ್ಕೋತಿದ್ರೆ ನನಗೆ ಹಾಗೆ ಅನಿಸ್ತಿದೆ. ಕ್ಷಮಿಸಿ ಸರ್. ಮೈನಾ, ಏನಾಯ್ತು ನಿನಗೆ? ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಅರ್ಜೆನ್ಸಿಲಿ ಓಡಾಡ್ತಾ ಇದೆಯಾ, ಟೆನ್ಷನ್ ಮಾಡ್ಕೊಂಡಿದ್ಯಾ, ಯಾಕೆ ಹೀಗಿದ್ಯಾ? ಇಲ್ಲ ಸರ್, ಹಾಗೇನೂ ಇಲ್ಲ. ಅಂದ್ರೆ ಈ ತರ ಜಾಗ ಎಲ್ಲ ಹೊಸದಲ್ವಾ ನನ್ಗೆ, ಅದಕ್ಕಿರ್ಬೇಕು. ನಿಜವಾಗ್ಲೂ ಅಷ್ಟೇನಾ? ಸರ್, ಹೌದು. ಇಲ್ಲ, ಏನೋ ಇದೆ ಸರ್. ಮನ್ಸಲ್ಲಿ ಏನೋ ಇದೆ, ಹೇಳ್ಕೊಳಕ್ಕಾಗ್ತಿಲ್ಲ. ಅಯ್ಯಯ್ಯೋ, ಇವ್ರಿಗ ಹುಡುಗನ ವಿಷಯ ಗೊತ್ತಾಗೋಯ್ತಾ? ಚಿಂತೆ ಮಾಡ್ಬೇಡ, ನನ್ನ ಮನ್ಸಲ್ಲಿ ಏನೋ ಇದೆ, ಅದನ್ನ ಹೇಳ್ಕೊಳಕ್ಕಾಗ್ತಿಲ್ಲ ಅಂತ ಹೇಳ್ದೆ. ಓ ಹಂಗ. ಯಾರಿಗೆ ಹೇಳ್ಬೇಕು, ಏನ್ ಹೇಳ್ಬೇಕು, ನನ್ನ ಹತ್ರ ಹೇಳಿ ಸರ್, ನಾನೇ ಹೋಗಿ ಹೇಳಿ ಬರ್ತೀನಿ. ತೊಂದ್ರೆ ಇಲ್ಲ, ನಾನು ಹೇಳ್ತೀನಿ, ನೀನ್ ಕೇಳಿಸ್ಕೋತ್ಯಾ? ಸರ್, ಅದು ನಾನು ಹೇಳ್ಬೇಕಾಗಿರೋದು ನಿನ್ಗೇನೆ. ನನ್ನ ಮಾತನ್ನ ಕೇಳಿಸ್ಕೊಳಕ್ಕೆ ನಿನ್ಗೆ ಸಮಯ ಇದೆಯಾ? ಏನ್ ಸರ್ ನೀವು ಹೀಗೆ ಹೇಳ್ತಿದ್ದೀರಾ? ಹೇಳಿ ಸರ್. ನಿಜವಾಗ್ಲೂ ಹೇಳ ಸರ್, ನನ್ನ ಹತ್ರ ಏನ್ ಸರ್ ಹಿಂಜರಿಕೆ, ಅದೇನಂತ ಹೇಳಿ. ಓಕೆ.